ನಮಸ್ತೆ ವೀಕ್ಷಕರೇ, ಪುರಾಣ ಪುಣ್ಯಕಥೆಗಳ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪುರಾಣಗಳು ಹಾಗೂ ಬ್ರಹ್ಮದೇವರಿಗೆ ಏನು ಸಂಬಂಧ ಇದೆ ಅಂತ ತಿಳ್ಕೊಳ್ಳೋಣ. ಪುರಾಭವಂ ಪುರಾಣಂ ಅಂದರೆ ಇದು ಒಂದು ಪ್ರಾಚೀನವಾದ ಗ್ರಂಥ, ಅಥವಾ ಪುರಾಭಿನವಂ ಪುರಾಣಂ ಅಂದರೆ ಸದಾಕಾಲದಲ್ಲಿ ನೂತನವಾಗಿರುವ ಸನಾತನ ಧರ್ಮದ ಸಂದೇಶವನ್ನು ನಿರೂಪಿಸುವ ಗ್ರಂಥವೇ ಪುರಾಣ. ಈಗ ನಾವು ಬ್ರಹ್ಮದೇವರ ಕಾಲವನ್ನು ತಿಳ್ಕೊಳ್ಬೇಕು ಅಂದರೆ ಯುಗಗಳಿಂದ ನಾವು ತಿಳ್ಕೊಂಡು ಬರಬೇಕಾಗುತ್ತೆ. ನಮಗೆ ತಿಳಿದಿರೋ ಹಾಗೆ ನಮ್ಮಲ್ಲಿ 4 ಯುಗಗಳಿವೆ: ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ ಹಾಗೂ ಕೃತಯುಗ. ಕೃತಯುಗನ ಸತ್ಯಯುಗ ಅಂತಲೂ ಕರೀತಾರೆ. ಕಲಿಯುಗದ ಪ್ರಮಾಣವು 4,32,000 ವರ್ಷಗಳು. ಇದರ 2ರಷ್ಟು ದ್ವಾಪರ ಯುಗವು ಅಂದರೆ 8,64,000 ವರ್ಷಗಳು. ಇದರ 3ರಷ್ಟು ತ್ರೇತಾಯುಗವು ಅಂದರೆ 12,96,000 ವರ್ಷಗಳು. ಇದರ 4ರಷ್ಟು ಸತ್ಯಯುಗವು. ಇದರ ಪ್ರಮಾಣವು 17,28,000 ವರ್ಷಗಳು. ಈ 4 ಯುಗಗಳು ಸೇರಿದರೆ ಒಂದು ಚತುರ್ಯುಗ ಅಥವಾ ಒಂದು ಮಹಾಯುಗ ಅಥವಾ ಒಂದು ದಿವ್ಯಯುಗ ಆಗುತ್ತದೆ. ಈ ದಿವ್ಯಯುಗ ಅಂದರೆ ಇದು 4 ಚತುರ್ಯುಗದ ವರ್ಷಗಳೇನಿದೆ, ಇದು 43,20,000 ವರ್ಷಗಳು. ಇಂತಹ 71 ದಿವ್ಯ ವರ್ಷಗಳು ಕಳೆದರೆ ಒಂದು ಮನ್ವಂತರ ಅಂತ ನಾವು ಕರಿತೀವಿ. ಇಂತಹ 14 ಮನ್ವಂತರಗಳು ಕಳೆದರೆ ಬ್ರಹ್ಮನಿಗೆ ಒಂದು ಹಗಲು. ಹೌದು, 14 ಮನ್ವಂತರಗಳನ್ನು ಒಂದು ಕಲ್ಪ ಅಂತ ಕೂಡ ನಾವು ಕರಿತೀವಿ. ಒಂದು ಕಲ್ಪ ಬ್ರಹ್ಮನಿಗೆ ಒಂದು ಹಗಲು. ಇಷ್ಟೇ ಹಗಲಿನಷ್ಟೇ ಪ್ರಮಾಣವು ರಾತ್ರಿಯು ಕಳೆದ ನಂತರ ಬ್ರಹ್ಮನಿಗೆ ಒಂದು ರಾತ್ರಿ ಆಗುತ್ತದೆ. ಅಂದರೆ ಮತ್ತೊಂದು 14 ಮನ್ವಂತರಗಳು ಕಳೆದರೆ ಬ್ರಹ್ಮನಿಗೆ ಒಂದು ರಾತ್ರಿ. ಟೋಟಲ್ ಆಗಿ 28 ಮನ್ವಂತರಗಳು ಕಳೆದರೆ ಬ್ರಹ್ಮನಿಗೆ ಒಂದು ಹಗಲು ಹಾಗೂ ಒಂದು ರಾತ್ರಿ, ಅಂದರೆ 2 ಕಲ್ಪಗಳಾಗುತ್ತೆ. 2 ಕಲ್ಪಗಳಾದರೆ ಬ್ರಹ್ಮನಿಗೆ ಒಂದು ಹಗಲು ಹಾಗೂ ಒಂದು ರಾತ್ರಿಯು ಪೂರ್ತಿಯಾಗುತ್ತದೆ. ರಾತ್ರಿಯ ಅವಧಿಯಲ್ಲಿ ಬ್ರಹ್ಮದೇವರು ಯೋಗ ನಿದ್ರೆಯಲ್ಲಿ ಇರುತ್ತಾರೆ. ಬ್ರಹ್ಮದೇವರಿಗೆ ರಾತ್ರಿ ಎಂದರೆ ಪ್ರಳಯದ ಸಂಕೇತ. ಅಂದರೆ ಹಗಲಿನ ಕಡೆಯಲ್ಲಿ ಪ್ರಳಯವು ಸಂಭವಿಸುತ್ತದೆ. ಆಗ ಭೂ ಭುವ ಸುವ ಎಂಬ 3 ಲೋಕಗಳು ಸುಟ್ಟು ಹೋಗುತ್ತದೆ. ಮಹಾ ಎಂಬ ಲೋಕದಲ್ಲಿ ಇರುವಂತಹ ಸಿದ್ಧ ಪುರುಷರು ತಾಪವನ್ನು ತಡೆಯಲಾರದೆ ಜನಲೋಕಕ್ಕೆ ತೆರಳುತ್ತಾರೆ. ಆಗ 3 ಲೋಕಗಳು ನೀರಿನಿಂದ ತುಂಬಿ ಹೋಗಲಾಗಿ ನಾರಾಯಣ ಸ್ವರೂಪನಾದ ಬ್ರಹ್ಮನು ಶೇಷಶಾಹಿಯಾಗುತ್ತಾನೆ. ಹಗಲಿನಷ್ಟೇ ಪ್ರಮಾಣದ ರಾತ್ರಿಯನ್ನು ಶೇಷಶಾಹಿಯಾಗಿ ಕಳೆದ ಬಳಿಕ ಬ್ರಹ್ಮನು ಪುನಃ ಸೃಷ್ಟಿ ಕಾರ್ಯದಲ್ಲಿ ನಿರತನಾಗುತ್ತಾನೆ. ಈಗ ನಾವು ಪ್ರಸ್ತುತ 28ನೆಯ ಚತುರ್ಯುಗದಲ್ಲಿ ಶ್ವೇತ ವರಾಹ ಕಲ್ಪದಲ್ಲಿ ವೈವಸ್ವತ ಮನ್ವಂತರದಲ್ಲಿ ಇದ್ದೀವಿ, ಕಲಿಯುಗದಲ್ಲಿ ಇದ್ದೀವಿ. ವಿಷ್ಣು ಪುರಾಣದ ಪ್ರಕಾರ ಮಾಸ ಪಕ್ಷಾದಿಗಳ ಗಣನೆಯಂತೆ ಬ್ರಹ್ಮದೇವನಿಗೆ 1 ವರ್ಷವು ಹೇಗೆ ಕಳೆಯುತ್ತದೆಯೋ ಅದೇ ರೀತಿ 100 ವರ್ಷವೂ ಕಳೆಯುತ್ತದೆ. ಆ 100 ವರ್ಷಗಳಿಗೆ ಪರಮ ಆಯುಸ್ಸು ಅಂತ ನಾವು ಕರಿತೀವಿ. ಈಗ ಬ್ರಹ್ಮದೇವರಿಗೆ 50 ವರ್ಷಗಳು ಕಳೆದಿದೆ, ಅಂದರೆ ಒಂದು ಪರಾರ್ಧವು ಮುಗಿದಿದೆ. ಪ್ರಸ್ತುತ ನಾವು ಬ್ರಹ್ಮದೇವನ ದ್ವಿತೀಯ ಪರಾರ್ಧದಲ್ಲಿ ಇದ್ದೀವಿ. ಈ ಒಂದು ಮಾಹಿತಿಯಿಂದ ನಮಗೆ ಒಂದು ಭೂಮಿಯ ಒಂದು ವಯಸ್ಸನ್ನು ಕೂಡ ನಾವು ಕಂಡುಹಿಡಿಯಬಹುದು. ಹೇಗೆ ಅಂತ ಹೇಳ್ತೀನಿ. ಈಗ ಒಂದು ಕಲ್ಪ ಅಂದರೆ 1000 ಮಹಾಯುಗಗಳು. ಬ್ರಹ್ಮನಿಗೆ ಒಂದು ಕಲ್ಪ ಅಂದರೆ 1000 ಮಹಾಯುಗಗಳು. 1000 ಮಹಾಯುಗಗಳನ್ನು ನಾವು ಒಂದು ಚತುರ್ಯುಗದ ಅವಧಿ ಏನಿದೆ 43,20,000 ವರ್ಷಗಳನ್ನು ನಾವು ಅದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಗುವಂತಹ ಉತ್ತರ 432 ಕೋಟಿ ವರ್ಷಗಳು, ಮಾನವ ವರ್ಷಗಳು. ಸೊ ಇದು ನಿಖರವಾಗಿ ವಿಜ್ಞಾನಿಗಳು ತಿಳಿಸಿರುವಂತಹ 4.32 ಬಿಲಿಯನ್ ಇಯರ್ಸ್. ನಮ್ಮ ಭೂಮಿಯ ವಯಸ್ಸೇನಿದೆ ವಿಜ್ಞಾನಿಗಳು ಹೇಳಿರುವುದಕ್ಕೂ ನಮ್ಮ ಪುರಾಣಗಳಿಂದ ಸಿಗ್ತಾ ಇರುವುದಕ್ಕೂ ಅದು ಹೊಂದುತ್ತಿದೆ. ಹಾಗಾಗಿ ವೀಕ್ಷಕರೇ, ಇದು ಪುರಾಣ ಒಂದು ಪ್ರಾಚೀನವಾದ ಹಸ್ತಿಪತ್ರಿಗಳು, ಅಂದರೆ ಓಲ್ಡೆಸ್ಟ್ ಮ್ಯಾನ್ಯುಸ್ಕ್ರಿಪ್ಟ್ಸ್ ಅಂತ ಹೇಳಬೇಕು. ಬ್ರಹ್ಮನ ಒಂದು ದಿವಸದ ಅವಧಿಯು 864 ಕೋಟಿ ಮಾನವ ವರ್ಷಗಳು.
ಇದೇ ರೀತಿ 360 ದಿವಸಗಳು ಕಳೆದರೆ, ಅಂದರೆ 360 ಕಲ್ಪಗಳು ಕಳೆದರೆ ಬ್ರಹ್ಮನಿಗೆ 1 ವರ್ಷವೂ ಪೂರ್ತಿಯಾಗುತ್ತದೆ. ನಮಗೆ ದಿವಸಗಳು ಕಳೆಯುತ್ತದೆ, ಬ್ರಹ್ಮನಿಗೆ ಕಲ್ಪಗಳು ಕಳೆಯುತ್ತದೆ. ಹೀಗೆ 360 ಕಲ್ಪಗಳು ಕಳೆದ ಬಳಿಕ ಬ್ರಹ್ಮನಿಗೆ 1 ವರ್ಷವೂ ಪೂರ್ತಿಯಾಗುತ್ತದೆ. ಇದೇ ರೀತಿ 100 ವರ್ಷಗಳು ಕಳೆದ ನಂತರ ಬ್ರಹ್ಮನ ಒಂದು ಅವತಾರ ಏನಿದೆ ಅದು ಮುಗಿಯುತ್ತದೆ. ಬ್ರಹ್ಮನ 100 ವರ್ಷಗಳನ್ನು ಸಮಯ ಏನಿದೆ ವಿಷ್ಣುವಿನ ಒಂದು ಉಚ್ಛ್ವಾಸದ ಸಮಯಕ್ಕೆ ಸಮಾನ. ಅಂದರೆ ವಿಷ್ಣುವಿನ ಒಂದು ಉಚ್ಛ್ವಾಸದಲ್ಲಿ ಎಷ್ಟು ಅಖಿಲ ಕೋಟಿ ಬ್ರಹ್ಮಾಂಡಗಳು ಲೀನವಾಗುತ್ತದೆ. ಒಂದು ನಿಶ್ವಾಸದಲ್ಲಿ, ವಿಷ್ಣುವಿನ ಒಂದು ನಿಶ್ವಾಸದಲ್ಲಿ ಎಷ್ಟು ಅಖಿಲ ಕೋಟಿ ಬ್ರಹ್ಮಾಂಡಗಳು ಹುಟ್ಟುತ್ತವೆ. ಅಂದರೆ ವಿಷ್ಣುವಿನ ಒಂದು ಉಸಿರಾಟದ ಸಮಯದಲ್ಲಿ ಎಷ್ಟೋ ಕೋಟಿ ಬ್ರಹ್ಮಾಂಡಗಳು ಹುಟ್ಟುತ್ತವೆ, ನಶಿಸುತ್ತವೆ, ಹುಟ್ಟುತ್ತವೆ, ನಶಿಸುತ್ತವೆ. ಸಮಯವು ವಿಷ್ಣುವಿನ ಅಧೀನದಲ್ಲಿರುವುದರಿಂದ ಏಕಕಾಲದಲ್ಲಿ ವಿಷ್ಣುವು ಎಲ್ಲಿ ಬೇಕಾದರೂ ಇರಬಹುದು, ಈ ಭೂಲೋಕದಲ್ಲಾದರೂ ಇರಬಹುದು, ಎಲ್ಲಿಯ ಬೇಕಾದರೂ ಇರಬಹುದು. ವಿಷ್ಣುವು ಸರ್ವಾಂತರ್ಯಾಮಿ. ಬ್ರಹ್ಮನ ಈ 100 ವರ್ಷಗಳ ಅವಧಿ ಏನಿದೆ ಇದು ಮುಗಿದ ನಂತರ ಮತ್ತೊಂದು ಬ್ರಹ್ಮನಿಂದ ಈ ಸೃಷ್ಟಿಯು ಪುನರಾರಂಭವಾಗುತ್ತದೆ. ಈಗ ಮುಂದಿನ ಬ್ರಹ್ಮ ಯಾರು ಅಂದರೆ ನಮ್ಮ ಆಂಜನೇಯ ಸ್ವಾಮಿಯವರು. ವೀಕ್ಷಕರೇ, ಈಗ ಬ್ರಹ್ಮದೇವನ ಕಲ್ಪಗಳ ಹೆಸರುಗಳನ್ನು ತಿಳ್ಕೊಳ್ಳೋಣ. ಬ್ರಹ್ಮನ 1 ದಿವಸಕ್ಕೆ ಕಲ್ಪ ಅಂತ ಕರೀತಾರೆ ಅಂತ ಹೇಳಿದ್ದೆ. ಈ ಕಲ್ಪಗಳಿಗೆ ಒಂದೊಂದು ಹೆಸರುಗಳಿದೆ. ನಮಗೆ ಒಂದೊಂದು ದಿವಸಕ್ಕೂ ಹೇಗೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಅಂತ ಹೆಸರುಗಳಿದೆಯೋ ಅದೇ ಹೆಸರುಗಳು ರಿಪೀಟ್ ಆಗ್ತಾ ಇರುತ್ತೆ ನಮಗೆ. ಆದರೆ ಬ್ರಹ್ಮದೇವನಿಗೆ ಒಂದೊಂದು ಕಲ್ಪಕ್ಕೂ ಒಂದೊಂದು ಬೇರೆ ರೀತಿಯ ಹೆಸರುಗಳನ್ನು ನಾವು ಇಲ್ಲಿ ನೋಡಬಹುದು. ಈ ಹೆಸರುಗಳು, ಬ್ರಹ್ಮನ ಕಲ್ಪದ ಹೆಸರುಗಳು ಮತ್ಸ್ಯ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಬನ್ನಿ ಈ 30 ಹೆಸರುಗಳನ್ನು ನೋಡೋಣ. ಈ 30 ಹೆಸರುಗಳು ಹೀಗಿದೆ: ಶ್ವೇತ ವರಾಹ ಕಲ್ಪಂ, ನೀಲಲೋಹಿತ ಕಲ್ಪಂ, ವಾಮದೇವ ಕಲ್ಪಂ, ರಾಧಾಂತರ ಕಲ್ಪಂ, ರೌರವ ಕಲ್ಪಂ, ದೇವಕಲ್ಪಂ, ಬೃಹತ್ ಕಲ್ಪಂ, ಕಂದರ್ಪ ಕಲ್ಪಂ, ಸಾಧ್ಯ ಕಲ್ಪಂ, ಈಶಾನ ಕಲ್ಪಂ, ತಮಃ ಕಲ್ಪಂ, ಸಾರಸ್ವತ ಕಲ್ಪಂ, ಉದಾನ ಕಲ್ಪಂ, ಗರುಡ ಕಲ್ಪಂ, ಕೂರ್ಮ ಕಲ್ಪಂ, ನಾರಸಿಂಹ ಕಲ್ಪಂ, ಸಮಾನ ಕಲ್ಪಂ, ಆಗ್ನೇಯ ಕಲ್ಪಂ, ಸೋಮ ಕಲ್ಪಂ, ಮಾನವ ಕಲ್ಪಂ, ತತ್ಪುಮಾನ ಕಲ್ಪಂ, ವೈಕುಂಠ ಕಲ್ಪಂ, ಲಕ್ಷ್ಮೀ ಕಲ್ಪಂ, ಸಾವಿತ್ರಿ ಕಲ್ಪಂ, ಅಘೋರಾ ಕಲ್ಪಂ, ವರಾಹ ಕಲ್ಪಂ, ವೈರಾಜ ಕಲ್ಪಂ, ಗೌರಿ ಕಲ್ಪಂ, ಮಹೇಶ್ವರ ಕಲ್ಪಂ, ಪಿತ್ರ ಕಲ್ಪಂ. ನಮ್ಮಲ್ಲಿ 18 ಪುರಾಣಗಳು, 18 ಉಪಪುರಾಣಗಳನ್ನು ನಾವು ನೋಡಬಹುದು. ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು ಏನಂದ್ರೆ, ಎಲ್ಲ ಪುರಾಣಗಳು ಬ್ರಹ್ಮನ ಆ ಒಂದೊಂದು ಕಲ್ಪದಲ್ಲಿ ನಡೆದಿರುವಂತಹ ಘಟನೆಗಳನ್ನು ವಿವರಿಸುತ್ತದೆ. ಅಂದರೆ ಒಂದೊಂದು ಕಲ್ಪದಲ್ಲೂ ಒಂದೊಂದು ಪುರಾಣವು ರಚಿತವಾಗಿರುವುದು. ನಿಮಗೆ ಇನ್ನೂ ಅರ್ಥವಾಗಬೇಕು ಅಂದರೆ ಇಲ್ಲಿ ಈ ಪುರಾಣಗಳು ಯಾವ ಕಲ್ಪದಲ್ಲಿ ನಡೆದಿರೋದು ಅಂತ ನಾವು ನೋಡೋಣ ಬನ್ನಿ. ವಾಯು ಪುರಾಣ, ಶ್ವೇತಕಲ್ಪ, ಭಾಗವತ ಪುರಾಣ, ಸಾರಸ್ವತ ಕಲ್ಪ, ನಾರದೀಯ ಪುರಾಣ, ಬೃಹತ್ ಕಲ್ಪ, ಅಗ್ನಿ ಪುರಾಣ, ಈಶಾನ ಕಲ್ಪ, ಭವಿಷ್ಯ ಪುರಾಣ, ಅಘೋರ ಕಲ್ಪ, ಬ್ರಹ್ಮ ವೈವರ್ತ ಪುರಾಣ, ರಾಧಾಂತರ ಕಲ್ಪ, ಲಿಂಗ ಪುರಾಣ, ಆಗ್ನೇಯ ಕಲ್ಪ, ವರಾಹ ಪುರಾಣ, ಮಾನವ ಕಲ್ಪ, ಸ್ಕಂದ ಪುರಾಣ, ಸತ್ಪುರುಷ ಕಲ್ಪ, ವಾಮನ ಪುರಾಣ, ಕೂರ್ಮ ಕಲ್ಪ, ಕೂರ್ಮ ಪುರಾಣ, ಲಕ್ಷ್ಮೀ ಕಲ್ಪ, ಮತ್ಸ್ಯ ಪುರಾಣ, ವರಾಹ ಕಲ್ಪ. ಹಾಗಾಗಿ ವೀಕ್ಷಕರೇ, ಎಲ್ಲ ಪುರಾಣಗಳ ಕಥೆಗಳಲ್ಲಿ ಏನಿದೆ ಎಲ್ಲ ಮಿಕ್ಸ್ ಮಾಡಿ ಓದಬಾರ್ದು. ಯಾಕೆ ಹೇಳ್ತಾರೆ, ಹೀಗೆ ಮಾಡಿದರೆ ಎಲ್ಲ ಟೈಮ್ ಲೈನ್ಗಳನ್ನು ನಾವು ಮಿಕ್ಸ್ ಮಾಡಿದಂತಾಗುತ್ತದೆ. ಪ್ರಸ್ತುತ ನಮ್ಮ ಟೈಮ್ ಲೈನ್ ಅಲ್ಲಿ ಇರುವಂತಹ ಪುರಾಣಗಳು ಅಥವಾ ಮಹಾಕಾವ್ಯ ಯಾಗಿದೆ ಅಂದರೆ ವಾಲ್ಮೀಕಿ ರಾಮಾಯಣ ಹಾಗೂ ವ್ಯಾಸ ಭಾರತ. ಇನ್ನೂ ಯಾವುದಾದ್ರೂ ಇದ್ರೆ ಖಂಡಿತ ನಾನು ನಿಮಗೆ ಮುಂದೆ ತಿಳಿಸ್ತೀನಿ. ನಿಮಗೆ ಒಂದು ಕುತೂಹಲಕಾರಿವಾದ ವಿಷಯವನ್ನು ನಾನು ಹೇಳ್ತೀನಿ. ಪುರಾಣಗಳಲ್ಲಿ ನಮ್ಮ ಕಲಿಯುಗವು 4,32,000 ವರ್ಷಗಳು ಅಂತ ಹೇಳಿದ್ದಾರೆ. ಆದರೆ ನಮ್ಮ ಕಾಲಜ್ಞಾನಿಯಾದ ವೀರ ಬ್ರಹ್ಮೇಂದ್ರ ಸ್ವಾಮಿಯವರು
ನಮ್ಮ ಕಲಿಯುಗವು 5,000 ವರ್ಷಗಳ ನಂತರ ಕಲಹಗಳು, ಹೊಡೆದಾಟಗಳು, ಯುದ್ಧಗಳು ನಡೆದು ಕಲಿಯುಗವು ಮುಗಿದು ಕೃತಯುಗವು ಆರಂಭವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ನೀವೇ ನೋಡಿ ಬನ್ನಿ. ಇಲ್ಲಿ ಹೇಳ್ತಾ ಇದ್ದಾರೆ 5,000 ಸಹಸ್ರ ಸಂವತ್ಸರಗಳಿಗೆ ಕಲಿಯುಗ ಪ್ರಮಾಣವು ಮುಗಿದು ಹೋದ ನಂತರ ಅನೇಕ ಕಲಹಗಳು ವಿಷಜ್ವರಾದಿಯಾಗಿ ವಿಪರೀತ ವ್ಯಾಧಿಗಳೊಂದಿಗೂ ಯುದ್ಧಗಳೊಂದಿಗೂ ಪ್ರತಿಯೊಬ್ಬರ ಮನಗಳು ಸಂದಿಗ್ಧವಾಗಿದ್ದು ಪ್ರಜಾ ನಷ್ಟವಾಗಿ ಭೂಭಾರವು ಸ್ವಲ್ಪ ಕಡಿಮೆಯಾಗುವುದು. ಈಗಿನ ಪರಿಸ್ಥಿತಿಯಲ್ಲಿ ನಾವು ಇವೆಲ್ಲವನ್ನು ಗಮನಿಸುತ್ತಿದ್ದೀವಿ. ಇನ್ನೂ ಹೇಳ್ತಾರೆ, ಸ್ವಭಾನುನಾಮ ಸಂವತ್ಸರ ಆಷಾಢ ಮಾಸದಳು ಚಂದ್ರ, ಸೂರ್ಯ, ಗುರು ಕರ್ಕಾಟಕ ರಾಶಿಗೆ ಸೇರುವುದರಿಂದ ಕಲಿಧರ್ಮವು ನಶಿಸಿ ಕೃತಯುಗದ ಧರ್ಮವು ನಡೆಯುತ್ತದೆ. ಪಾರ್ಥಿವ ನಾಮ ಸಂವತ್ಸರದಳು ಶ್ರೀ ವೀರಭೋಗ ವಸಂತರಾಯರವರು ದರ್ಶನವು ಪ್ರಪಂಚದಲ್ಲಿ ಎಲ್ಲರಿಗೂ ಸಿಗುವುದು. ಎಲ್ಲರೂ ಆ ಮಹಾನುಭಾವನನ್ನು ಧ್ಯಾನಿಸುವರು. ವಿರೋಧಿ ನಾಮ ಸಂವತ್ಸರದಳು ಬ್ರಹ್ಮಾಂಡವೆಲ್ಲ ಸತ್ಯವು ವ್ಯಾಪಿಸುವಂತೆ ಹೇಳಿದ್ದಾರೆ. ಸ್ವಭಾನುನಾಮ ಸಂವತ್ಸರವು 2060, ಪಾರ್ಥಿವ ನಾಮ ಸಂವತ್ಸರವು 2062ಗೆ ಬರುತ್ತದೆ. ವಿರೋಧಿ ನಾಮ ಸಂವತ್ಸರವು 2066ಗೆ ಬರುತ್ತದೆ. ಇನ್ನೂ ಹೇಳ್ತಾರೆ, ಕಲಿಯುಗವು 4,999 ವರ್ಷಗಳಿಗೆ ಕಲಿರೂಪವು ನಾಶವಾಗಲಿದೆ. ಕಲಿಯುಗವು 4,694 ಸಂವತ್ಸರಕ್ಕೆ ಸರಿಯಾಗಿ, ಅಂದರೆ ಕ್ರಿಸ್ತ ಶಕ 1594ನೇ ಸಂವತ್ಸರದಲ್ಲಿ ಸಮಾಧಿ ನಿಷ್ಠಾ ಗರಿಷ್ಠ ತತ್ವದಲ್ಲಿ ಕುಳಿತುಕೊಂಡರು. ಅವರು ಸಮಾಧಿ ಹೋಗಿರುವ ಒಂದು ಅವಧಿ ಏನಿದೆ ಅದು ಕ್ರಿಸ್ತ ಶಕ 1594ನೇ ಸಂವತ್ಸರ. ಕಾಲಜ್ಞಾನವು ಸುಳ್ಳಾಗುವುದಿಲ್ಲ. ಹಾಗಾಗಿ ನಮ್ಮ ಕಲಿಯುಗದ ಈಗಿನ ನಮ್ಮ ಪ್ರಸ್ತುತ ಕಲಿಯುಗದ ಪ್ರಮಾಣವನ್ನು ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ನಾನು ನಿಮಗೆ ಹೇಳಿರುವ ಪ್ರಕಾರ 71 ಮಹಾಯುಗಗಳು ಪ್ಲಸ್ 14 ಮನ್ವಂತರಗಳು ಸೇರಿದರೆ ಬ್ರಹ್ಮನ ಒಂದು ದಿವಸಕ್ಕೆ ಸಮಾನ ಅಂತ ನಾನು ಹೇಳಿದ್ದೆ. ಹಾಗಾಗಿ 71 ಮಹಾಯುಗಗಳು ಪ್ಲಸ್ 14 ಮನ್ವಂತರಗಳು, ಅಂದರೆ 71 ಪ್ಲಸ್ 14 ನಮಗೆ 85 ಅಂತ ಒಂದು ಅಂಕ ಬರುತ್ತದೆ. ಈ 85ಅನ್ನು ನಾವು ನಮ್ಮ ಕಲಿಯುಗದ ಪ್ರಮಾಣ ಏನಿದೆ ಅದರಲ್ಲಿ ನಾವು ಡಿವೈಡ್ ಮಾಡಬೇಕಾಗುತ್ತದೆ. ಅಂದರೆ 4,32,000 ಡಿವೈಡೆಡ್ ಬೈ 85, 4,32,000 ವರ್ಷಗಳು ಡಿವೈಡೆಡ್ ಬೈ 85 ಮಾಡಿದಾಗ ನಮಗೆ ಸಿಗುವಂತಹ ಒಂದು ಉತ್ತರ ಏನಿದೆ ಅದು 5,082 ವರ್ಷಗಳು. ನಮ್ಮ ಕಲಿಯುಗದ ಪ್ರಮಾಣ ಏನಿದೆ, ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅದಕ್ಕೂ ಹಾಗೂ ನಮಗೆ ಸಿಕ್ಕಿರುವಂತಹ ಉತ್ತರವು ಹೊಂದುತ್ತಿದೆ. ಹೌದು ಸ್ನೇಹಿತರೆ, ನಮ್ಮ ಕಲಿಯುಗ ಏನಿದೆ ಇದು ಅಂತ್ಯದಲ್ಲಿದೆ. ನಮ್ಮ ಕಲಿಯುಗವು ಅಂತ್ಯ ಅವಧಿಯಲ್ಲಿ ನಡೆಯುತ್ತಿದೆ. ನೋಡಿದರಲ್ಲ,